ಕೊಂಚ ಜೋರ್ದ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿದ್ದಕ್ಕೆ ಮೊದಲನೇದಾಗಿ ಶುಭಾಶಯ ಕೋರ್ತಾ ಅವರ ಒಂದು ಕ್ಯಾಬಿನೆಟ್ನಲ್ಲಿ ನಮ್ಮ ರೆಡ್ಡಿ ಕುಲಬಾಂಧವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಖಾತೆಯನ್ನು ಸಂಪನ್ಮೂಲ ಖಾತೆಯನ್ನು ಕೊಟ್ಟರು. ಆದರೆ ಅವರು ಬೇರೆ ಹೇಳಿದ್ರು ನನಗೆ ಆ ಒಂದು ಖಾತೆ ಕೊಡಬೇಕು ಅಂತೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಕುಲಬಾಂಧವರೆಲ್ಲ ತಾಲೂಕಿನ ಎಲ್ಲ ನಾಯಕರು ಎಲ್ಲ ಸೇರಿದ್ದೀವಿ. ಆ ಒಂದು ವಿಚಾರದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮೊದಲಿಂದಾನು ಸುಮಾರು 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಖಾತೆಗಳು, ಮೊದಲು ಯೂತ್ ಕಾಂಗ್ರೆಸ್ ಲೀಡರ್ ಆಗಿದ್ದರು, ಆಮೇಲೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು, ಆಮೇಲೆ ML ಆಗಿ 89ನಲ್ಲಿ ಆಗಿದ್ದರು, ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಆಮೇಲೆ ಹೋಮ್ ಮಿನಿಸ್ಟರು, ಆಮೇಲೆ KPCC ವರ್ಕಿಂಗ್ ಪ್ರೆಸಿಡೆಂಟು, ಒಂದು ಸಾರಿ ನಮ್ಮ BBMP ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಒಂದು ಮೇಯರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅಂಥ ಒಂದು ಧೀಮಂತ ನಾಯಕರು ಅವರು. ಅಂಥವ್ರಿಗೆ ಯಾವತ್ತೂ ಅವರು ಇದೇ ಬೇಕು ಅದೇ ಬೇಕು ಅಂತ ಕೇಳಿರಲಿಲ್ಲ. ಆದ್ರೂ ಸಹ ಯಾವ್ದು ಕೊಟ್ಟರು ಆ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಒಂದು ಬ್ಲಾಕ್ ಮಾರ್ಕ್ ಇಲ್ಲದೇ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೂ ಅವ್ರ ಬಗ್ಗೆ ಒಂದು ಚುಕ್ಕೆ ಕೂಡ ಅಪಾದನೆ ಇಲ್ಲ. ಅಂಥ ಒಂದು ಸಂದರ್ಭ ಇದ್ಕೊಂಡು ಇವತ್ತು ಸೀನಿಯರ್ ಮೋಸ್ಟ್ ಲೀಡರ್ ಆಗಿದ್ದುಕೊಂಡು ಅವರಿಗೆ ಅನ್ಯಾಯ ಆಗಿದೆ. ಅವರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೊಡಬೇಕಾಗಿತ್ತು ಆ್ಯಕ್ಚುಲಾಗಿ, ಅದನ್ನು ಕೊಟ್ಟಿಲ್ಲ. ಆದ್ರೂ ಸಹ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಸಾಹೇಬರು. ಅದಕ್ಕೋಸ್ಕರ ಅವರು ಇವತ್ತು ಆ ಒಂದು ಮಾತು ನೀವು ನಡ್ಕೊಳ್ಳಿಲ್ಲ ಅಂತ ಒಂದು ಉದ್ದೇಶದಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅದೇ ಒಂದು ಖಾತೆಯನ್ನು ಕೊಡಬೇಕು ಅಂತ ನಾವೆಲ್ಲರೂ ನಮ್ಮ ಕುಲಬಾಂಧವರು, ಇಡೀ ಡಿಸ್ಟ್ರಿಕ್ಟ್ ಕುಲಬಾಂಧವರು, ತಾಲೂಕಿನ ಎಲ್ಲ ನಮ್ಮ ನಾಯಕರು ಕುಲಬಾಂಧವರು ಇವತ್ತು ಒತ್ತಾಯವನ್ನು ಅವರಿಗೆ ಅದೇ ಒಂದು ಅಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವರು ಧೀಮಂತ ನಾಯಕರು, ಬಹಳ ನಿಷ್ಠೆಯಿಂದ ಕೆಲಸ ಮಾಡೋರು. ಅದಕ್ಕೋಸ್ಕರ ತಪ್ಪದೆ ಅವರಿಗೆ ಆ ಒಂದು ಖಾತೆಯನ್ನು ಕೊಡಬೇಕು ಅಂತ ಒಕ್ಕೂರಿನಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ. ವಿನಂತಿಸುತ್ತಾ ನಾವು ಏನು ಉದ್ದೇಶ ಕರೆದಿದ್ದೀವಿ ಅಂತ ನಮಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ತಾಲೂಕು ಘಟಕದಿಂದ ಎಲ್ಲ ನಮ್ಮ ರೆಡ್ಡಿ ಸಮಾಜದವರು ಮುಖಂಡರೆಲ್ಲ ಬಂದು, ಎಲ್ಲ ಪದಾಧಿಕಾರಿಗಳು ಬಂದು, ಜಿಲ್ಲಾ ಗೌರಾಧ್ಯಕ್ಷ ಅಂತ ವಿಜಯಣ್ಣನವರು, ಅಪ್ಪರೆಡ್ಡಿ ಅವರು, ಅರುಣಾರೆಡ್ಡಿ ಗೌರಾಧ್ಯಕ್ಷರು, ರಾಮಕೃಷ್ಣ ರೆಡ್ಡಿ ಎಲ್ಲನೂ ಸೇರಿ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಂತ ನಾವು ನಿನ್ನೆ ನಿರ್ಣಯ ಮಾಡಿದ್ವಿ. ಅದೇ ಥರ ಇವತ್ತು ನಾವು ರಾಜ್ಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಅವ್ರಿಗೂ ಒಳ್ಳೆ ಖಾತೆ ಸಿಗುತ್ತೆ ಅಂತ ನಾವು ಆಸೆಯಲ್ಲಿದ್ದೀವಿ. ಅದು ಇವತ್ತು ಹುಸಿಯಾಗಿದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ 40 ಲಕ್ಷ ಮೇಲೆ ನಾವು ನಮ್ಮ ಸಮಾಜ ಇದೆ. ಇತ್ತೀಚೆಗೆ ಎಲ್ಲ ಸರ್ಕಾರಗಳು ನಮ್ಮ ಸಮಾಜವನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಒಂಥರ ಲೆಕ್ಕಕ್ಕೆ ಇಲ್ಲದೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವರು ಪರಿಣಾಮ, ಯಾವುದೇ ಸರ್ಕಾರವನ್ನು ನಮ್ಮ ಸಮಾಜದಿಂದ ಪರಿಣಾಮ ಅವರು ಅನುಭವಿಸ್ತಾರೆ. ಯಾಕೆಂದ್ರೆ ಇವತ್ತು ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಇವಾಗ ಉಪಮುಖ್ಯಮಂತ್ರಿ ಅಲ್ಲ, ಅವರು ಕ್ಯಾಂಡಿಡೇಟ್ ಆದ್ರೂ ಮುಖ್ಯಮಂತ್ರಿ ಆಗಿರೋರು 9 ಸಾವಿರ MLAಗಳಾಗಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಅವರು ಅಟ್ಲೀಸ್ಟ್ ಒಂದು ಉಪಮುಖ್ಯಮಂತ್ರಿ ಮಾಡಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಇವತ್ತು HK ಪಾಟೀಲ್
ಅವರನ್ನು ಒಂದು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇಬ್ಬರೂ ಒಂದು ಈಕ್ವಲ್ ಆಗಿ ಇದ್ದಾರೆ ರಾಜ್ಯದಲ್ಲಿ. ಆದರೆ ಯಾವುದೇ ಸರ್ಕಾರ ಆಗಲಿ, ಬಿಜೆಪಿ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಇವತ್ತು ದಿನಗಳಲ್ಲಿ ನಮ್ಮ ಇದು ವಕೀಲಗಾರ ರೆಡ್ಡಿ ಅಂತ ನಮ್ಮನ್ನ ರೆಡ್ಡಿ ಅದರಲ್ಲಿ ಸೇರಿಸ್ಬಿಟ್ಟಿರೋದ್ರಿಂದ ಎಲ್ಲ ಒಂದೇ ಅಂತ ನಮಗೆ ಲಾಸ್ ಆಗ್ತಾ ಇದೆ. ರೆಡ್ಡಿಗೆ ಬರೀ ರೆಡ್ಡಿ ಇರೋದಕ್ಕೆ ನಮಗೆ ಲಾಸ್ ಆಗ್ತಾ ಇದೆ. ಇದು ಸಪರೇಟ್ ಆಗಿ ನಾವು ಮೊನ್ನೆ ಸೆನ್ಸಸ್ ಅಲ್ಲೂ ನಾವು ಸಪರೇಟ್ ಆಗಿ ಮಾಡಬೇಕು, ನಮಗೆ ಒಂದು ನಿಗಮ ಮಂಡಳಿ ಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಅದು ಮುಂದಿನ ಹೋರಾಟ ನಡೀತಾ ಇದೆ. ಇಡೀ ರಾಜ್ಯದಲ್ಲೇ ನಾವು ಸಂಘಟನೆಗೆ ಒತ್ತು ಕೊಟ್ಟಿದ್ದೀವಿ. ಮುಂದಿನ ಎಲೆಕ್ಷನ್ ಏನ್ 28 ಬರುತ್ತಲ್ಲ, ಆ ಎಲೆಕ್ಷನ್ ಅಷ್ಟೊತ್ತಿಗೆ ನಾವು ಒಂದಾಗಿ ಯಾರು ನಮಗೆ ಒಳ್ಳೇದು ಮಾಡ್ತಾರೋ ಅದನ್ನ ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ ದೇವರು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಡ್ಕೊಳ್ತಾ ಇರೋದು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದ ಮಾತು, ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಮಾತು ಕೊಟ್ಟಿದ್ರು 2.5 ವರ್ಷ ಅಂತ, ಅದನ್ನೇ ಪಾಲನೆ ಮಾಡಿ ಅವರು ಇವತ್ತು ಸಿಎಂ ಆಗಿದ್ದಾರೆ. ಆದ್ರೆ ಅವತ್ತು 23ರಲ್ಲಿ ಸಾರಿಗೆ ಎದ್ದು ಕೊಟ್ಟಾಗ ಅವರು ಆವತ್ತು ಅಸಮಾಧಾನ ಇತ್ತು, ಯಾರೋ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ. ಅವರು ಆವತ್ತು ಒಂದು ಸಂಧಾನ ನಡೆಸಿ ಇದು ಏನೋ ನಗರಾಭಿವೃದ್ಧಿ ಖಾತೆ ಅವತ್ತು ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತು ಉಳಿಸ್ಕೊಂಡಿಲ್ಲ ಅಂತ ಅವ್ರು ನೋವಾಗಿ ರಿಸೈನ್ ಕೊಟ್ಟಿದ್ದಾರೆ. ಹೌದು, ಯಾವುದೇ ಕಾರಣಕ್ಕೂ ಅವರು ರಿಸೈನ್ ನ ವಾಪಸ್ ಎತ್ಕೊಳ್ಳೋದು ಬೇಡ ಅಂತ ನಮ್ಮ ಎಲ್ಲ ಪೂರ್ತಿ ಇದು ಏನೋ ಸ್ಟೇಟ್ ಅಲ್ಲೇ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅವರು ಒಪ್ಕೊಂಡು ತಿರುಗಿ ಏನೋ ಅದೇ ಖಾತೆಗೆ ಹೋದ್ರೆ ನಮ್ಗೊಂಥರ ಇದು ಮಾಡ್ದಂಗೆ ಆಗುತ್ತೆ. ಅದರಿಂದ ಅವರು ಬೇರೆ ಇದೇ ಬೇಕಾಗಿಲ್ಲ, ಬೇಕಾದ್ರೆ ರಿಸೈನ್ ಬೇಕಾದ್ರೆ ಕೊಡ್ಲಿ, ಏನು ಇದೇನಾಗಲ್ಲ, ಅವ್ರಿಗೆ ಲಾಸ್ ಆಗಲ್ಲ. ಅವ್ರು ಅಷ್ಟೆಲ್ಲ ಪಕ್ಷಕ್ಕೆ ನಿಷ್ಠೆಯಾಗಿ ಯಾರು ಇದು ಮಾಡಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ನಿಷ್ಠೆಯಾಗಿ ಮಾಡಿದವರಿಗೆ ಇವತ್ತು ಮೋಸ ಆಗಿದೆ ಅವ್ರಿಗೆ. ಆ ಒಂದಿದ್ರಲ್ಲಿ ಎಲ್ಲ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳನ್ನು ಇವತ್ತು ಎಲ್ಲಾ ಕಡೆನೂ ಪ್ರೆಸ್ ಮೀಟ್ ಆಗ್ತಾ ಇದೆ. ಅವ್ರಿಗೆ ಏನಾದ್ರೂ ಖಾತೆ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಉಗ್ರ ಹೋರಾಟಕ್ಕೆ ಒಂದು ಕರೆ ಕೊಡ್ತಾ ಇದ್ದೀವಿ. ಎಷ್ಟು ಸಾಧ್ಯವಾದೋ ಅಷ್ಟು ನಾವು ಒಗ್ಗಟ್ಟು ಮಾಡಕ್ಕೆ ನಾವು ಸಮಾಜಕ್ಕೆ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದರ ಮೇಲೆ ರಾಜ್ಯ ಸರ್ಕಾರ ಅವರಿಗೆ ಸೇರಿರೋ ವಿಷಯ, ಹೈಕಮಾಂಡ್ ಸೇರಿರೋ ವಿಷಯ, ಮುಂದಿನ ಭವಿಷ್ಯದಲ್ಲಿ ಏನ್ ಅವರು ನಿರ್ಣಯ ತೆಗೆದುಕೊಂಡು ಮಾಡ್ತಾರೋ, ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಅವರೇ ತಿಳ್ಕೊಳ್ತಾರೆ. ಈಗ ಚೀಫ್ ಮಿನಿಸ್ಟರ್ ಏನು ಇವತ್ತು ರಾಜ್ಯಾದ್ಯಂತ ನಮ್ಮ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಬಗ್ಗೆ ಕೋಲಾರ ಜಿಲ್ಲೆ ಮತ್ತು ಎಲ್ಲ ಕಡೆ ನಮ್ಮ ಜನಾಂಗದ ವತಿಯಿಂದ ಏನು ಈ ಪ್ರತಿಭಟನೆ ನಡೀತಾ ಇದೆ, ಅದರಲ್ಲಿ ಒಂದು ಭಾಗವಾಗಿ ನಮ್ಮ KGF ಅಲ್ಲಿ ಕೂಡ ಇವತ್ತೊಂದು ದಿವಸ ನಮ್ಮ ಹಿರಿಯರೆಲ್ಲ ಸೇರಿ ನಿನ್ನೆ ತೀರ್ಮಾನ ಮಾಡಿದಂಗೆ ಇವತ್ತು ಸಭೆ ಸೇರಿ ಮುಖ್ಯಮಂತ್ರಿಗಳಲ್ಲಿ ನಾವೊಂದು ಮನವಿ ಮಾಡ್ತಾ ಇದ್ದೀವಿ. ನಾವು 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಆ ಒಂದು ದೃಷ್ಟಿ ಇಟ್ಕೊಂಡು ಹಿರಿಯರಾದ ಅನುಭವಿಗಳಾದ ಅವರ ಅನುಭವವನ್ನು ಹೆಚ್ಚಿನ ಒಂದು ಅವರು ಏನು ಖಾತೆ ಕೇಳ್ತಾ ಇದ್ದಾರೆ ಆ ಖಾತೆಯನ್ನು ನೀಡಿ ಅವರು ಗೌರವಕ್ಕೆ ಧಕ್ಕೆ ಬರದಂತೆ ನಡ್ಕೊಳ್ಬೇಕಂತ ಮುಖ್ಯಮಂತ್ರಿಗಳಲ್ಲಿ ಮತ್ತು ಹೈಕಮಾಂಡಲ್ಲಿ ಮನವಿ ಮಾಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಜನಾಂಗದ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಇವತ್ತು 1973ರಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯೂತ್ ಕಾಂಗ್ರೆಸ್ಸಲ್ಲಿ ಬಂದಿರ್ತಾರೆ. ಆವತ್ತಿಂದ ಇವತ್ತವರೆಗೂ ಕೂಡ ಸತತವಾಗಿ ಸೋಲಿಲ್ಲದೆ ಗೆದ್ದುಕೊಂಡು ಕರ್ನಾಟಕ ರಾಜ್ಯದ ರೆಡ್ಡಿ ಜನಾಂಗಕ್ಕೆ ಅವರ ಆದಷ್ಟು ಸೇವೆಯನ್ನು ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಲಕ್ಷ ರೆಡ್ಡಿ ಜನಾಂಗ ಏನಿದೆ, ಇವತ್ತು ಒಕ್ಕೊರಲಿನಿಂದ ಅವ್ರ ಹಿಂದೆ ಇದ್ದೀವಿ ಅಂತ ಹೇಳಿ ಇವತ್ತು ನಾವು ಸೇರಕ್ಕೆ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಪ್ರತಿ ತಾಲೂಕಲ್ಲೂ ಕೂಡ ವರ್ಷನೂ ಕೂಡ ಇಲ್ಲಿ ಆಗಮಿಸಿ ಜನಾಂಗವನ್ನು ಒಂದು ಜಾಗಕ್ಕೆ ಸೇರಿಸಿ ಅವ್ರ ಸಮಸ್ಯೆ ಏನೇ ಇದ್ರೂ ಕೂಡ ಬಗೆಹರಿಸಿ ವರ್ಷ ಹೋಗ್ತಾ ಇದ್ದಾರೆ. ಅವತ್ತು ರೆಡ್ಡಿ ಜನಾಂಗಕ್ಕೆ ಇವತ್ತು ಅವರು ನಮ್ಮ ಧೀಮಂತ ನಾಯಕರು, ಮುತ್ಸದ್ದಿ ನಾಯಕರಾಗಿದ್ದಾರೆ. ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮಾಡ್ತಕ್ಕಂಥ ದ್ರೋಹದಿಂದ ಅವರು ನಾಳೆ ದಿವಸ ಅವರೇನು ಬೇಜಾರು ಮಾಡ್ಕೊಂಡಿದ್ದಲ್ಲಿ ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೊಡೆತ ಆಗುತ್ತದೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 4 ಶಾಸಕರು ಏನು ಗೆದ್ದಿದ್ದಾರೆ. ಪ್ರತಿ ತಾಲೂಕಲ್ಲೂ ಕೂಡ ನಮ್ಮ ಜನಾಂಗದ ಒಂದು ದೊಡ್ಡ ಕೊಡುಗೆ ಇದೆ ಇವತ್ತು ಇಲ್ಲಿ ಶಾಸಕರು ಗೆಲ್ಲೋದಕ್ಕೆ. ಇವತ್ತು ಅವರೇನಾದರೂ ಮುನಿಸ್ಕೊಂಡು ಬೇರೆ ಪಕ್ಷಕ್ಕೆ ಹೋಗಿದ್ದಾದಲ್ಲಿ ನಾಳೆ ಪಕ್ಷಕ್ಕೆ ತುಂಬ ಹೊಡೆತ ಆಗ್ತದೆ. ಇದರಿಂದ ನಾವು ಅಖಿಲ ಭಾರತ ನ್ಯಾಷನಲ್ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿ ಮತ್ತು ಇವಾಗಿನ ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನಾವು ಮನವಿ ಮಾಡೋದೇನೆಂದರೆ, ಅವರಿಗೆ ಕೇಳಿದ ಖಾತೆಯನ್ನು ಕೊಟ್ಟು ತಾವು ಅವರ ಒಂದು ಸೇವೆಯನ್ನು ಗುರುತಿಸಿ
ಅವರಿಗೆ ಕೇಳಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಮೂಲಕ ನಾವು ಹೇಳಕ್ ಬಯಸ್ತೀವಿ. ಧನ್ಯವಾದ. ಈ ದಿನ ನಾವೆಲ್ಲ ಇಲ್ಲಿ ಸೇರಕ್ಕೆ ಒಂದು ಕಾರಣ ಇದೆ, ತಮಗೂ ಗೊತ್ತಿದೆ. ನಮ್ಮ ಹಿರಿಯರಾದಂಥ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವ್ರನ್ನ ಅವ್ರು ಏನು ಖಾತೆ ಕೇಳಿದ್ರು ಅದು ಕೊಟ್ಟಿಲ್ಲ ಅಂತ ಅವ್ರು ಮುನ್ಸ್ಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತು ಅವ್ರ ಖಾತೆನ ಮುನ್ಸ್ಕೊಂಡು. ಯಾಕಂದ್ರೆ ವಾಟರ್ ಆ್ಯಂಡ್ ರಿಸೋರ್ಸ್ ಅಂತ ಕೊಟ್ಟಿದ್ದಾರೆ. ಅವರು ನನ್ನ ಮನಸ್ಸು ಸಾಕ್ಷಿ ಇಲ್ಲ ಅದು ಒಪ್ಕೊಳ್ಳೋಕ್ಕೆ ಅಂತ, ನನಗೆ ಆಗಲ್ಲ ಅಂತ ವಾಪಸ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಮೊದಲೇ 3 ವರ್ಷ ಮೊದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿ ಆಗಿದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅವ್ರ ಸಹೋದರ ಸುರೇಶ್ ಅವರು ಅವ್ರ ಮನೆಗೆ ಹೋಗಿ ಆವತ್ತು ಆ ಖಾತೆ ರಾಮಲಿಂಗಾರೆಡ್ಡಿಗೆ ಹೋಗಿತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಆ ಖಾತೆಯನ್ನು ಅವ್ರಿಗೆ ಹೋಗಿತ್ತು. ಇವ್ರು ಹೋಗಿ ಮನೆಯಲ್ಲಿ ಕೂತ್ಕೊಂಡು ಸುಮಾರು ಗಂಟೆಗೆ ಸಾಯಂಕಾಲ 4 ಗಂಟೆವರೆಗೆ ಕೂತ್ಕೊಂಡು ಬೇಡ ಈ 2.5 ವರ್ಷ ನನಗೆ ಕೊಡಿ, ನಾನು CM ಆದಮೇಲೆ ಆ ಖಾತೆಯನ್ನು ನಿಮಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ನೆನ್ನೆ ಎಲ್ಲ ಮಾಧ್ಯಮ ಕೊಟ್ಟು ತಮಗೆಲ್ಲ ಗೊತ್ತಿದೆ. ಆ ಮಾತನ್ನ ತಪ್ಪಿದ್ದಾರೆ. ಇವತ್ತು ಅವರು ಹಿರಿಯರು 53 ವರ್ಷ ಅನುಭವ ಇದೆ. ಅವ್ರ ಹಿಸ್ಟ್ರಿನೇ ಒಂಥರ ಗಲ್ಲಿ ಗಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾವ ರೋಡ್ ಅಂದರೆ ರಾಮಲಿಂಗ ರೋಡ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಅಂಥ ಲೀಡ್ರನ್ನ ಇವತ್ತು ಅವ್ರನ್ನು ಕೇರ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ದಯಮಾಡಿ ನಾವು ಕೇಳೋದಿಷ್ಟೇ, CM ಅವ್ರನ್ನ ಮತ್ತೆ KPCC ಅಧ್ಯಕ್ಷರಂತ ಹರಿಪ್ರಸಾದ್ ಅವ್ರನ್ನ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಏನು ವಿನಂತಿ ಮಾಡ್ತಾ ಇದ್ವಿ ಅಂದರೆ ಅವ್ರನ್ನ ಕರೆಸಿ ಅವ್ರ ಖಾತೆ ಏನು ಮಾತು ಕೊಟ್ಟಿದ್ದಾರೆ ಆ ಖಾತೆಯನ್ನು ಅವ್ರು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ.